ಹಲೋ ಸರ್ಕ್ಯೂಟ್ 6 ಜನರು ಸರ್ಕ್ಯೂಟ್ ಹೋಗ್ತಾ ಇದೆ ಮುಖ್ಯಮಂತ್ರಿಗಳು ಯಾವುದು ಪಾತ್ರ ಇಲ್ಲ. ದೇವರಾಜ್ ಅವ್ರ ತಂದೆ ಅವರು ಡಿಸಿ ಆಕ್ಷನ್ ಲ್ಯಾಂಡ್ ಅಲ್ಲಿ ₹1 ಆಕ್ಷನ್ ಆದ್ಮೇಲೆ ಅವ್ರ 3 ಜನ ಮಕ್ಕಳು ಬೇಕಾರೆ ಆ 3 ಜನ ಒಬ್ಬ ದೇವರಾಜ್ ಅಂತ ಹೇಳ್ಬಿಟ್ಟು ಅವ್ರ ಮಗ 3 ಮಕ್ಕಳಲ್ಲಿ ಒಬ್ಬ ದೇವರಾಜ್ ಅಂತ ಪಾಲಿಗೆ 3 ಎಕರೆ 3 ಎಕರೆ ದೇವರಾಜ್ ಪಾಲಿಗೆ ಕೊಡ್ತಾರೆ. ದೇವರಾಜ್ ಅವ್ರು ಏನ್ ಮಾಡ್ತಾರೆ 2000 ಮುಖ್ಯಮಂತ್ರಿ ಬಾಮೈದ ಮಲ್ಲಿಕಾರ್ಜುನ ಅಂತ ಹೇಳ್ತಾರೆ, ಅವ್ರನ್ನ ಮಾಡ್ತಾರೆ. ಅವ್ರಿಗೆ ಮಾಡ್ತಾರೆ 2004 ಡಿನೋಟಿಫಿಕೇಶನ್ ಮಾಡಿದ್ರೆ ಇದೇ ಮಲ್ಲಿಕಾರ್ಜುನ ಅವರು ಅವ್ರ ತಂಗಿ ಅಕ್ಕನಿಗೆ ಗಿಫ್ಟ್ ಕೊಡ್ತಾರೆ. ಮುಖ್ಯಮಂತ್ರಿ ಧರ್ಮಪತ್ನಿ ಅವ್ರನ್ನ ಅವ್ರ ಅಕ್ಕನ ಗಿಫ್ಟ್ ಕೊಡ್ತಾರೆ. ಗಿಫ್ಟ್ ಕೊಟ್ಟಾದ್ಮೇಲೆ ಬಿಡಿ ಅವ್ರು ಏನ್ ಮಾಡ್ತಾರೆ, ಅವ್ರ ಜಾಗದಲ್ಲಿ ಲೇಔಟ್ ಮಾಡಿ ಸೈಡ್ ಬಹಳಷ್ಟು ಪತ್ರ ಬರೀತಾರೆ. ನಮ್ಮ ಪರಿಹಾರ ಕೊಟ್ಟಿಲ್ಲ, ರೇಟ್ ಕೊಟ್ಟಿಲ್ಲ, ನೀವು ನಮ್ಮ ಪರಿಹಾರ ಕೊಡಿ ಅಂತ ಪತ್ರ ಬಂದ ಆದ್ಮೇಲೆ 2021 ಮನೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಇರ್ತಾರೆ. ಆ ಟೈಮ್ ಅಲ್ಲಿ ಅವ್ರಿಗೆ ಸೈಟ್ ಕೊಡ್ಬೇಕಂತ ಇವ್ರಿಗೆ ಅನ್ಯಾಯ ಆಗಿದೆ, ಸೈಟ್ ಕೊಡ್ಬೇಕಂತ 14 ಸೈಟ್ ಕೊಡ್ತಾರೆ. ಬರೀ ಇವ್ರು ಮಾತ್ರ ಅಲ್ಲ, ಆ ಟೈಮ್ ಅಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಬಿಜೆಪಿ ಸರ್ಕಾರ, ಮನೆ ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ 14 ಸೈಟ್ ಕೊಡ್ತಾರೆ. 14 ಸೈಟ್ ಕೊಡ್ತಾರೆ. 14 ಸೈಟ್ ಕೊಟ್ಟಾದ್ಮೇಲೆ ಇವ್ರು ಮಾತ್ರ 14 ಸೈಟ್ ಇಲ್ಲ, ಇವ್ರಿಗೆ ಮಾತ್ರ 125 ಜನ ಕೊಡ್ತಾರೆ. ಆತರ 125 ಜನ ಕೊಡೋದು, ಒಬ್ರಿಗೆ ಮಾತ್ರ ಅಲ್ಲ, 125 ಜನಕ್ಕೆ ಅಂತ ಸೈಟ್ ಕೊಡ್ತಾರೆ. ಅದ್ರಲ್ಲಿ ಇವರು 100 ಈಗ ನೋಡಿ ಲೋಕಾಯುಕ್ತದಲ್ಲಿ ಮನ ಅಬ್ರಾಹಿಂ ಅವರು ಲೋಕಾಯುಕ್ತ 26 ಯಾವಾಗ ಹೋದ ತಿಂಗಳು 26 ತಾರೀಕಿಗೆ ರಾಜ್ಭವನಕ್ಕೆ ಕಂಪ್ಲೇಂಟ್ ಮಾಡ್ತಾರೆ, ದೂರು ಕೊಡ್ತಾರೆ. ಅದೇ ಅವತ್ತು ಸೇಮ್ ಡೇ ನೋಟಿಸ್ ಮಾಡ್ತಾರೆ ಮನೆ ಮುಖ್ಯಮಂತ್ರಿಗೆ. ಅಟ್ಲೀಸ್ಟ್ ಯಾರನ್ನ ಒಂದು ದೂರು ಕೊಟ್ರೆ ಅಟ್ಲೀಸ್ಟ್ ನೋಡ್ಬೇಕು ತಾನೆ, ಸೌಜನ್ಯಕ್ಕೆ ನೋಡ್ಬೇಕು. ಏನು ನೋಡಿಲ್ಲ. 26ನೇ ತಾರೀಕು ಇಬ್ರಾಹಿಂ ಅವ್ರು ದೂರು ಕೊಡ್ತಾರೆ, ಇಮಿಡಿಯೇಟ್ ಅವತ್ತೇ ಸಂಜೆ ಅವ್ರನ್ನ ನೋಟಿಸ್ ಕೊಡ್ತಾರೆ. ಅದ್ರ ಜೊತೆಲಿ ಹಿಂದೆ 15 ದಿನ ಹಿಂದೆ ಅದೇ ಇಬ್ರಾಹಿಂ ಅವರು ಮೈಸೂರಲ್ಲಿ ಲೋಕಾಯುಕ್ತದಲ್ಲಿ ಕಂಪ್ಲೇಂಟ್ ಮಾಡ್ತಾರೆ. ಇನ್ನ FIR ಆಗ್ಲಿಲ್ಲ, ಅದು FIR ಆಗ್ಲಿಲ್ಲ. ಪೊಲಿಟಿಕಲ್ ಪ್ರೆಷರ್ ಅವ್ರಿಗೆ, ಈ ಪೊಲಿಟಿಕಲ್ ಪ್ರೆಷರ್ ನ ರಾಜ್ಪಾಲರಿಗೂ ಅವ್ರಿಗೂ ಗೊತ್ತಿದೆ ಸತ್ಯ. ರಾಜ್ಪಾಲರಿಗೂ ಸತ್ಯ ಗೊತ್ತಿಲ್ಲ ಅಂತೆಲ್ಲ ಅವ್ರಿಗೂ ಗೊತ್ತಿದೆ, ಇದ್ರಲ್ಲಿ ಏನು ಇಲ್ಲ ಅಂತ. ಪೊಲಿಟಿಕಲ್ ಪ್ರೆಷರ್ ಮೇಲೆ ಈ ಪಾದಯಾತ್ರೆ ಹೋಗೋರು ಬಿಜೆಪಿ ಅವರು 10 ದಿನ ಪಾದಯಾತ್ರೆ ಮಾಡಿದ್ದಾರೆ. 10 ದಿನ ಆಗಿ ಏನೂ ಆಗ್ಲಿಲ್ಲ ಅಂದ್ರೆ ಏನಾಗ್ತದೆ, ಇವ್ರು ಕೆಟ್ಟ ಹೆಸರು ಬರ್ತಾರೆ ಅಂತ ಪ್ರೆಷರ್ ಮೇಲೆನೆ ಕೊಟ್ಟಿರೋದು. ನಮ್ಗೆ ನ್ಯಾಯಾಲಯ ಬಗ್ಗೆ ವಿಶ್ವಾಸ ಇದೆ 100 ನ್ಯಾಯದಲ್ಲಿ ನಮ್ಗೆ ನ್ಯಾಯ ಸಿಗ್ತದೆ.